ದಿನಾಂಕ 27/6/2026 ಯಲಹಂಕದಲ್ಲಿ ನಡೆಯತಕ್ಕಂಥ ಸನ್ಮಾನ್ಯ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದಾಸನಪುರ ಹೋಬಳಿಯ ಎಲ್ಲ ನನ್ನ ಸಮಸ್ತ ಸರ್ವಪಕ್ಷದ ಎಲ್ಲ ಅಭಿಮಾನಿಗಳು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ದಾಸನಪುರದ ಹೋಬಳಿಯ ಎಲ್ಲ ನನ್ನ ಕುಲಬಾಂಧವರಲ್ಲಿ ಹಾಗೂ ಇನ್ನಿತರ ಜನಾಂಗದವರು ಸಹ ಬಂದು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾಯಿದ್ದೇನೆ. ಈ ಒಂದು ಕೆಂಪೇಗೌಡ ಜಯಂತಿ 1510ರಲ್ಲಿ ಕೆಂಪೇಗೌಡರ ಜನನವಾಗುತ್ತೆ. ಇವತ್ತಿಗೆ 516ನೇ ವರ್ಷದ ಜಯಂತ್ಯೋತ್ಸವವನ್ನು ನಾವು ಅದ್ಧೂರಿಯಾಗಿ ಯಲಹಂಕದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ರಾಜಕೀಯ ಮುಖಂಡರುಗಳು ಸಹ ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು ಸಹ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಸಾರ್ತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಈ ಭಾಗದ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅನೇಕ ಗಣ್ಯರು ಎಲ್ಲ ಪಕ್ಷಾತೀತವಾಗಿ ನಾವು ಇಂಥ ಪಕ್ಷ MLC ಕೃಷ್ಣಪ್ಪನವರಾಗಿರ್ಬೋದು, ಅಡಕಮಾರನಹಳ್ಳಿ B ಕೃಷ್ಣಣ್ಣವರು ಅಧ್ಯಕ್ಷರು, ಒಕ್ಕಲಿಗರ ಸಂಘದವರು. ಯಾಕೆ ಇವತ್ತು ಮಹತ್ವ ಇದೆ ಅಂದರೆ ಎಲ್ಲರನ್ನೂ ತಬ್ಬಿಕೊಂಡು ಎಲ್ಲರೂ ಗೌಡರುಗಳು ಜೊತೆಯಲ್ಲಿ ಹೋಗಿ ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡಬೇಕು ಅಂತೇಳಿ ಮಾಡೋಕ್ಕೆ ಹೊರಟಿರೋದ್ರಿಂದ ದಾಸನಪುರ ಹೋಬಳಿಯ ಎಲ್ಲ ನನ್ನ ಕುಲಬಾಂಧವರು ಆಗಮಿಸಬೇಕು, ಹಿರಿಯರು ಕಿರಿಯರು ಎಲ್ಲ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಏನು ಹಿಂದೆ ನಡೀತಾ ಇದ್ರು ಹೇಳ್ತಾ ಇದ್ದಾರಲ್ಲ, ಹಿಂದೆ ನಡೀತಾ ಇತ್ತು, ನಾವೇ ಮಾಡ್ತಾಯಿದ್ವಿ ಅಂತ ನಿಜ ನೀವೇ ಮಾಡ್ತಾಯಿದ್ರಿ. ನೀವು ದುಡ್ಡು ಯಾರು ಸ್ವಾಮಿ? ಸರ್ಕಾರದಲ್ಲಿ ನೀವು ನಿಮ್ಮ ಹೆಸರುಗಳನ್ನು ನಿಮಗೆ ಬೇಕಾದವ್ರನ್ನ ಕರ್ಕೊತಾ ಇದ್ರಿ. ಆದ್ದರಿಂದ ಇವತ್ತು ಏನು ಹೊರಟಿದ್ದೀವೋ ಅದಕ್ಕೆ ನೀವೇ ಬಂದು ಸಾಥ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮತ್ತೊಮ್ಮೆ ನಾನು ದಾಸನಪುರ ಹೋಬಳಿಯ ಪರವಾಗಿ ಎಲ್ಲ ನನ್ನ ಕುಲಬಾಂಧವರನ್ನು ನಾನು ಮತ್ತೊಮ್ಮೆ ಕರೀತಾ ಇದ್ದೀನಿ. ದಯವಿಟ್ಟು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಯಲಹಂಕದಲ್ಲಿ ನಡೆಸ್ಕೊಡ್ಬೇಕು. ಅವತ್ತು 27/6/2026 ತಾವೆಲ್ಲ 7 ಗಂಟೆಗೆ ಹೊಯ್ಸಳ ಗ್ರೌಂಡಲ್ಲಿ ಇರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ 9 ಗಂಟೆಗೆ DK ಶಿವಕುಮಾರ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮವನ್ನು ನಾವೆಲ್ಲ ಅವ್ರನ್ನ ಆಹ್ವಾನಿಸಿ ಅವರ ಇದರಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.